ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಥರ್ಡ್ ಮಾಡಲ್ ಥರ್ಡ್ ಸೆಮ್ DSA ಸಬ್ಜೆಕ್ಟು ಒಂದು ಆಲ್ರೆಡಿ ಬಿಟ್ಟಿದ್ದೀನಿ. ಅದು ಮಾಡಲ್ ಕ್ವಶನ್ ಪೇಪರ್ದು ಕ್ವಶನ್ನು. ಇದು ಪ್ರಿವಿಯಸ್ ಇಯರ್ ಪೇಪರ್ದು. ಫಸ್ಟು ಈ ಥರ ಹಾಕ್ಕೋಬೇಕಾ, ರೋಸ್ ಎಷ್ಟು, ಕಾಲಮ್ಸ್ ಎಷ್ಟು, ವ್ಯಾಲ್ಯೂ ಎಷ್ಟು. 1 2 3 4 5 5 rows, 1 2 3 4 4 columns, values 1 2 3 4 5 6 7 7 values. ಈಗ ರೋಸ್ ಎಷ್ಟು ಆಗಬೇಕು, ರೋಸ್ 5 ಅಂತಂದರೆ R(4) ತನಕ ಆಗಬೇಕು. R(0), R(1), R(2), R(3), R(4) ಅಂದರೆ 5 ರೋಸ್ ಅಲ್ಲ, 0ಇಂದ ಕೌಂಟ್ ಆದರೆ 4 ತನಕ. ನೆಕ್ಸ್ಟ್ ಕಾಲಮ್ಸ್. ಕಾಲಮ್ ಆಫ್ 0 4 ಕಾಲಮ್ಸ್ ಇದಾವೆ ಅಂದರೆ 3 ತನಕ ಹಾಕ್ಕೋಬೇಕು. ಕಾಲಮ್ ಆಫ್ 1, ಕಾಲಮ್ ಆಫ್ 2, ಕಾಲಮ್ ಆಫ್ 3. ಆಯಿತಾ? ನೆಕ್ಸ್ಟು ಬರೀಬೇಕು. ಫಸ್ಟು 8 ಅನ್ನೋ ವ್ಯಾಲ್ಯೂ ಎಲ್ಲೈತಿ, 0th ರೋ 0th ಕಾಲಮ್ದಾಗ ಇಲ್ಲ ಇದೆ. 0th ರೋ 0th ಕಾಲಮ್ ವ್ಯಾಲ್ಯೂ 8. ನೆಕ್ಸ್ಟ್ 5. ಮ್ಯಾಟ್ರಿಕ್ಸಲ್ಲಿ ಯಾವ ಸ್ಪೇಸಲ್ಲಿ ಇರ್ತಾವೋ ಇಲ್ಲೂ ಅದೇ ಸ್ಪೇಸಲ್ಲೇ ಬರೀಬೇಕಾದ್ರೆ ಇದ್ರ ಒಳಗಡೆ ಬರೆಯೋದನ್ನು ಕರೆಕ್ಟಾಗಿ ಬರೀಬೇಕು. ಸರಿ. ನೆಕ್ಸ್ಟು ಫಸ್ಟ್ ರೋ 0th ಕಾಲಮ್ 5. ನೆಕ್ಸ್ಟು 3 ಎಲ್ಲೈತಿ ಲಾಸ್ಟ್ ಗೀತಾ ಇಲ್ಲಿ ಬರುತ್ತೆ. ಫಸ್ಟ್ ರೋ 3rd ಕಾಲಮ್ ವ್ಯಾಲ್ಯೂ 3. ನೆಕ್ಸ್ಟು 3. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದಿಷ್ಟು ಬರೆಯೋದು ವಿಡಿಯೋ ಕಟ್ಟಾಯಿತು. ಸೊ ಇದು ಹೇಗೆ ಬಂತು ಅಂತ ಇವಾಗ ಹೇಳ್ತೀನಿ. 4th ನೆಕ್ಸ್ಟ್ 4 ವ್ಯಾಲ್ಯೂವಾ, ಇಲ್ಲಿ ಯಾವ್ಯಾವ ಸ್ಪೇಸಲ್ಲಿ ಇರುತ್ತೋ ಅದೇ ಸ್ಪೇಸಲ್ಲೇ ಬರುತ್ತೆ ಇಲ್ಲಿನೂ ಲಿಂಕ್ಡ್ ಲಿಸ್ಟ್ ಬರಿಬೇಕಾದ್ರೆ. ಆದರೆ ಇಲ್ಲೆಲ್ಲ ಬಾಕ್ಸ್ ಈ ಥರ ಎಲ್ಲ ಹಾಕಿ ಬರಿತೀವಿ. ಇಲ್ಲಿ ಈ ಥರ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿದೆ. 3ದು ಇಲ್ಲಿ 3rd ರೋ 0th ಕಾಲಮ್ 4 ವ್ಯಾಲ್ಯೂ. ನೆಕ್ಸ್ಟು ಇದು 3rd ರೋ 3rd ಕಾಲಮ್ 8. ನೆಕ್ಸ್ಟು ಇದು 4th ಕಾಲಮ್ 2nd ರೋ 9. ಆಮೇಲೆ 4th ಕಾಲಮ್ 3rd ರೋ ವ್ಯಾಲ್ಯೂ 1. ಇದು ಇದೇ ಥರನೇ ಲಾಸ್ಟ್ ವೀಡಿಯೋದಲ್ಲಿ ಈ ಥರ ಲಿಂಕ್ಡ್ ಲಿಸ್ಟ್ ಅಂದ್ರೇ ಲಿಂಕ್ ಕೊಡೋದಲ್ವ, ಅದಕ್ಕೆ ಲಿಂಕ್ ಕೊಡಬೇಕು. ಇಲ್ಲಿ ಯಾವ ವ್ಯಾಲ್ಯೂಸೂ ಇಲ್ಲ, ಇದ್ರದ್ದು ಇದಕ್ಕೆ ಲಿಂಕ್ ಕೊಡಬೇಕು. ನೆಕ್ಸ್ಟು ಇಲ್ಲಿಂದ ಈ ಥರ ಈಗ ಕಾಲಮ್ಸಿಂದ ಆಯಿತು, ರೋಸಿಂದು. ಇಲ್ಲಿ ಯಾವ ವ್ಯಾಲ್ಯೂಸೂ ಇಲ್ಲ, ಸೊ ಸರಿ. ನೆಕ್ಸ್ಟ್ ಇದಿಷ್ಟೇ ಲಿಂಕ್ಡ್ ಲಿಸ್ಟ್ ಆಯಿತು ಇವಾಗ. ನೆಕ್ಸ್ಟು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಬರೆಯೋದು ಹೀಗೆ. ಇಲ್ಲಿ ಏನು ಬರೆದಿರ್ತಾರೋ ಫಸ್ಟ್ ಇದನ್ನು ಬರೆದು ಆಮೇಲೆ ಇವೆಲ್ಲನೂ ಸೇಮ್ ಅದನ್ನೇ ಇಲ್ಲಿ ಬರಿಬೇಕಾದ್ರೆ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಫಸ್ಟು 5 ರೋ 4th ಕಾಲಮ್ 7 ವ್ಯಾಲ್ಯೂಸ್, 5 rows 4 columns 7 values. ನೆಕ್ಸ್ಟ್ ಫಸ್ಟ್ 0 ನೋಡ್ಬೇಕು. 0 0 0 8. ನೆಕ್ಸ್ಟ್ 1 1 0 5. ನೆಕ್ಸ್ಟ್ 1 3 3. ನೆಕ್ಸ್ಟ್
ಅದಾದಮೇಲೆ 3 3 0 4 3 3 8 ನೆಕ್ಸ್ಟ್ 4 4 2 9 4 3 1 ಇಲ್ಲಿ ಏನು ಬರೆದಿರ್ತೀವೋ ಇದನ್ನೇ ಎಲ್ಲ ಲೈನ್ ವೈಸ್ 0 ಆದಮೇಲೆ 1ಇಂದು 1ಇಂದ ಆದಮೇಲೆ 2ದು 2ದು ಆದಮೇಲೆ 3ದು 3ದು ಆದಮೇಲೆ 4ಇಂದು ಇವನ್ನೇ ಇಲ್ಲೆಲ್ಲ ಬರೀಬೇಕು. ಅದೇ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಅಂದರೆ ಇದೇ ಮೇನ್. ಇದೆಲ್ಲ ಬರೆದ್ಮೇಲೆ ಇದನ್ನು ಬರೆಯೋದು ಮರಿಬಾರ್ದು. ಇದು ಆಲ್ಮೋಸ್ಟ್ ಕೇಳಬಹುದು. ಭಾಳ ಇಂಪಾರ್ಟೆಂಟ್ ಕ್ವಶನ್ಸೇ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ನೇ ಭಾಳ ಸಾರಿ ಕೇಳಿದ್ದಾರೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು, ಮಾಡಲ್ ಪೇಪರ್ದು ಆಲ್ರೆಡಿ ಬಿಟ್ಟಿದ್ದೀನಿ ವಿಡಿಯೋ. ಯಾವುದೇ ಮ್ಯಾಟ್ರಿಕ್ಸ್ ಕೊಡಲಿ ಮಾಡೋದು ಮಾತ್ರ ಸೇಮ್ ಮೆಥಡ್, ಇದೇ ಥರನೇ ಮಾಡಬೇಕು. ಫಸ್ಟ್ ಇದನ್ನು ಲಿಂಕ್ಡ್ ಲಿಸ್ಟ್ ಹಾಕಬೇಕಂದ್ರೆ ಸೇಮ್ ಸ್ಪೇಸಸ್ ಬಾಕ್ಸಸ್ ಹಾಕಬೇಕಾಗತ್ತಾ. ಆಮೇಲೆ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇಲ್ಲಿ ಬರೆದದ್ದನ್ನೇ ಇಲ್ಲಿ ಬರಿಬೇಕು. ಇದಿಷ್ಟೇ ಆನ್ಸರ್. ಥ್ಯಾಂಕ್ ಯು.